ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಮುರಳಿವ್ಯಾಸ್. ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ಜೈ ಜವಾನ್ ಜೈ ಕಿಸಾನ್. ಯಾವ ದೇಶದಲ್ಲಿ ರೈತ ಮತ್ತು ಸೈನಿಕರು ಸುಖವಾಗಿರ್ತಾರೆ ಆ ದೇಶ ಸುಭಿಕ್ಷವಾಗಿರುತ್ತೆ ಅಂತೇಳಿ. ಯಾಕೆ ಅಂದರೆ ನಮ್ಮ ರೈತರು ಅನ್ನವನ್ನು ಕೊಡುವುದರ ಮೂಲಕ ನಮ್ಮನ್ನು ಪೋಷಣೆಯನ್ನು ಮಾಡ್ತಾರೆ. ಅದೇ ರೀತಿ ನಮ್ಮ ಸೈನಿಕರು ಗಡಿಯಲ್ಲಿ ನಮ್ಮ ದೇಶವನ್ನು ಕಾಯುವುದರ ಮೂಲಕ ದೇಶ ಸೇವೆಯನ್ನು ಮಾಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ರೈತರ ಮೇಲೆ ತುಂಬ ದಬ್ಬಾಳಿಕೆಗಳು ನಡೀತಾ ಇದೆ. ಅದೇ ರೀತಿ ಬಂದಿರತಕ್ಕಂಥ ಹೊಸ ಸರ್ಕಾರಗಳು ಕೂಡ ರೈತರಿಗೆ ಒಂದು ರೀತಿಯಲ್ಲಿ ನುಂಗಲಾರದಂಥ ತುತ್ತಾಗಿರ್ತಕ್ಕಂಥ ಅನೇಕ ಒಂದು ಕಾನೂನುಗಳನ್ನು ಜಾರಿ ಮಾಡ್ತಾ ಇದೆ. ಈಗ ರಾಜ್ಯದಲ್ಲಿ ಕೂಡ ಒಂದು ಬಿಡದಿ ಅಂತಕ್ಕಂಥದ್ದು ಬಹಳ ಸದ್ದು ಮಾಡ್ತಾ ಇದೆ. ಈ ಮಧ್ಯ ನಮ್ಮೊಂದಿಗೆ ಅನೇಕ ಹೋರಾಟಗಳಿಂದ ತಮ್ಮನ್ನು ಗುರುತಿಸಿಕೊಂಡಿರ್ತಕ್ಕಂತಹ ಈಗ ಸದ್ಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರು, ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯವೇ ಆಗಿರ್ತಕ್ಕಂಥ HR ಬಸವರಾಜಪ್ಪನವರಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಏನನ್ನ ಹೇಳ್ತಾರೆ ಅಂತ ಕೇಳೋಣ. ಸರ್, ಮೊದಲನೇದಾಗಿ ನಮ್ಮ ಚಿಟ್ಚಾಟಿಗೆ ತಮಗೆ ಸುಸ್ವಾಗತ. ಸ್ವಾಗತ ಸರ್, ಇವತ್ತು ರೈತರ ಜೀವನನೇ ಬಹಳ ಕಷ್ಟ ಆಗಿದೆ. ಇದಕ್ಕೆ ಏನು ಕಾರಣ ಹೇಳ್ತೀರಿ? ರೈತರ ಜೀವನ ಕಷ್ಟ ಆಗಿದೆ ಅಂದರೆ ಈ ದೇಶದಲ್ಲಿ 63ನೇ ಇಸ್ವಿ ಒಳಗಡೆ ಸ್ವಾತಂತ್ರ್ಯ ನಂತರ ನೆಹರು ಕಾಲದಲ್ಲಿ ಅನ್ನ ಇರಲಿಲ್ಲ. 50 ಕೋಟಿ ಜನರಿಗೆ ಅನ್ನ ಪ್ರದೇಶದಿಂದ ಅಮೇರಿಕ ಮತ್ತು ರಷ್ಯಾದಿಂದ ನಾವು ತರಿಸ್ಕೊಳ್ತಾ ಇದ್ವಿ. ಒಂದು ಸಾರಿ ಅಮೇರಿಕ ಯಾವುದೋ ಒಂದು ವಿಚಾರವಾಗಿ ನಿಲ್ಲಿಸ್ಬಿಡ್ತು. ನಿಲ್ಲಿಸಿದ ತಕ್ಷಣ ಅಷ್ಟೊತ್ತಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಆಗಿದ್ದರು. ಅನ್ನದ ಆಕಾರ ಹೇಳ್ತು. ಅನ್ನದ ಆಕಾರ ಎದ್ದ ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂದು ಹೊತ್ತು ಸೋಮವಾರ ಉಪವಾಸ ಮಾಡಬೇಕು ಅಂತಕ್ಕಂಥ ಕರೆ ಕೊಟ್ಟರು ದೇಶಕ್ಕೆ. ಯಾಕೆಂದರೆ ಒಂದು ಹೊತ್ತು ಪ್ರತಿಯೊಬ್ಬರೂ ದೇಶದ ಪ್ರಜೆ ಉಪವಾಸ ಮಾಡಿದರೆ ಎಷ್ಟೋ ಜನಕ್ಕೆ ಊಟಕ್ಕೆ ಸಿಗುತ್ತೆ. ಹಾಗಾಗಿ ಒಂದೊಟ್ಟು ಉಪವಾಸ ಮಾಡಿದರು. ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆಯನ್ನು ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿಯವರೇ ಮೊಳಗಿಸಿದ್ದು ದೇಶದಲ್ಲಿ. ಆ ಪರಿಸ್ಥಿತಿ ಭಿಕ್ಷೆ ಬೇಡ್ಕೊಂತಂದು ನಮ್ಮ ದೇಶದ ಜನರು ಬರೆಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ಹೈಬ್ರಿಡ್ ತಳಿಗಳನ್ನು ಕಂಡುಕೊಟ್ರು, ಹೊಸ ತಳಿಗಳನ್ನು ಕಂಡುಕೊಟ್ರು. ರೈತರಿಗೆ ಹೆಚ್ಚು ಬೆಳಿತೀರಿ, ಹೆಚ್ಚು ಲಾಭ ಆಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ನಮಗೆ ತುಂಬಿಟ್ಟು ಮನಸ್ಸಿನಲ್ಲಿ ತಳಿ ಕೊಟ್ಟರು, ಬೀಜ ಕೊಟ್ಟರು, ಗೊಬ್ಬರ ಕೊಟ್ಟರು, ಕೀಟನಾಶಕ ಕೊಟ್ಟರು. ನಮ್ಮ ಹತ್ರ ನಾವು ಮೊದಲು ನಾವೇನು ಬೇಡಂಗಿರಲಿಲ್ಲ. ನಾವು ಯಾವತ್ತೂ ಕೂಡ ನಮ್ಮ ಒಕ್ಕಲ್ತನ ಪದ್ಧತಿ ಹೆಂಗಿತ್ತು ಅಂತಂದರೆ ನಾವು ನಮ್ಮದೇ ಆದಂಥ ಹಿತ್ತಲ ಗೊಬ್ಬರ, ಗಳಿಗೆಳ ಬೀಜ, ಮನೆ ಹುಟ್ಟಿನ ಹೋರಿಕರು, ಕಾಡಿನೆಳ ಮರ ಮುಟ್ಟು ಮತ್ತು ಊರ ಕಮ್ಮಾರ, ಚಮ್ಮಾರ, ಬಡಗಿ ಇವ್ರ ಹತ್ರ ವ್ಯವಸಾಯಕ್ಕೆ ಬೇಕಾದಂಥ ಉಪಕರಣಗಳನ್ನು ಉಪಯೋಗಿಸ್ಕೊಂಡು ವ್ಯವಸಾಯ ಮಾಡ್ತಿದ್ವಿ. ಅಂದರೆ ನಾವೇನು ಸಾಲದ ಅವಶ್ಯಕತೆ ಇರಲಿಲ್ಲ, ನಾವು ಯಾರಿಗೂ ಬೇಡೋ ಅವಶ್ಯಕತೆ ಇರಲಿಲ್ಲ, ಸ್ವಾವಲಂಬಿ ವ್ಯವಸಾಯ ಮಾಡ್ತಾಯಿದ್ವಿ. ನಾವು ಊಟ ಮಾಡಿ ರಾಸಾಯನ ಮುಕ್ತವಾದಂಥ ಆಹಾರ ಪದಾರ್ಥ, ತರಕಾರಿ ಬೆಳೆಗಳನ್ನು ನಾವು ಊಟ ಮಾಡಿ ದೇಶದ ಜನರಿಗೆ ಕೊಡ್ತಾಯಿದ್ವಿ. ದೇಶಕ್ಕೆ ಅನ್ನ ಬೇಕು ಅನ್ನೋ ದಾವಂತದಾಗೆ ಸರ್ಕಾರ ನಮ್ಮನ್ನು ಹಸಿರು ಕ್ರಾಂತಿ ಅಂತ ಹೇಳ್ಬಿಟ್ಟು ಹೆಚ್ಚು ಬೆಳೀರಿ ಅಂತೇಳಿ ಬೆಳೆಯಕ್ಕೆ ಹಚ್ಚಿದ್ರು. ನಾವು ಬೆಳೆದ್ವಿ. ದೇಶಕ್ಕೆ ಅವತ್ತು 50 ಕೋಟಿ ಜನರಿಗೆ ಅನ್ನ ಇರಲಿಲ್ಲ. ಇವತ್ತು 140 ಕೋಟಿ ಜನರಿಗೆ ಅನ್ನ, ಹಾಲು, ಹೈನು, ತುಪ್ಪ, ಬೆಣ್ಣೆ, ಮಾಂಸ ಎಲ್ಲದನ್ನೂ ಕೂಡ, ಬೇಳೆಕಾಳು, ಸಂಪೂರ್ಣ ಎಲ್ಲದನ್ನೂ ಕೂಡ ನಾವು ಬೆಳೆದು ದೇಶದ ಜನರಿಗೆ ಕೊಟ್ಟು ಹೊರಗೆ ದೇಶಕ್ಕಾಗುವಷ್ಟು ನಾವು ಬೆಳೆದಿದ್ದೀವಿ. ಅಂದರೆ ಇದರ ಅರ್ಥ ಏನಾಗಬೇಕಾಗಿತ್ತು, ನಾವು ಹೆಚ್ಚು ಬೆಳೆದ್ರೆ ನಮಗೆ ಅವಾಗ ಸಾಲಿರಕ್ಕಿಲ್ಲ. ಹೆಚ್ಚು ಬೆಳೆದು ಇದಕ್ಕೇನು ಮಾಡಿದರು, ಎಲ್ಲ ಗೊಬ್ಬರ, ಕೀಟನಾಶಕ ಬೇಕು ಅಂತಂದರೆ ಸೊಸೈಟಿ ಓಪನ್ ಮಾಡಿದರು, ಬ್ಯಾಂಕ್ ಓಪನ್ ಮಾಡಿದರು, ಸಾಲ ಕೊಟ್ಟರು, ಭ್ರಮೆ ಹರಿಸಿ ನೀವು ನಾಳೆ ಸಾಲನ ತೀರಿಸ್ಬೋದು, ಶ್ರೀಮಂತರು ಆಗ್ಬೋದು ಅಂತ. ಹೌದು ಅಂತ ಭ್ರಮೆ ಒಳಗಡೆ ಬೆಳೆದಿದ್ದಾಯಿತು. ಆದರೆ ಎಲ್ಲಿ ನಮಗೆ ಮೋಸ ಆಯಿತು ಅಂದರೆ ನಮಗೆ ನ್ಯಾಯವಾದಂಥ ಬೆಲೆ ಕೊಡಲಿಲ್ಲ. ಅದಾದಮೇಲೆ ಮತ್ತೆ ದೇಶಾದ್ಯಂತ ಚಳುವಳಿ ನಡೆದಾದ್ಮೇಲೆ UPA ಗೌರ್ಮೆಂಟ್ ಇದ್ದಾಗ ಒಂದು ಸ್ವಾಮಿನಾಥನ್ ಖ್ಯಾತ ಕೃಷಿ ವಿಜ್ಞಾನಿ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ನೇಮಕ ಮಾಡಿದರು. ಆಯೋಗ ನೇಮಕ ಮಾಡಿದಾಗ ಅವರು ರಿಪೋರ್ಟ್ ಕೊಟ್ಟರು ಸರ್ಕಾರಕ್ಕೆ. ಉತ್ಪಾದನಾ ವೆಚ್ಚ ಅದಕ್ಕೆ 50% ಹೆಚ್ಚು ಸೇರಿಸಿ ರೈತರಿಗೆ ಬೆಲೆ ಕೊಡಬೇಕು ಅಂತ. ಆ ರೀತಿ ಕೊಟ್ಟಿದ್ದರೆ ಸರ್ಕಾರಗಳು ನಮಗೆ ಇವತ್ತು ಸಾಲ ಆಗ್ತಾ ಇರಲಿಲ್ಲ, ನಾವು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ವಿ. ಆದರೆ ನಮಗೆ ಸರಿಯಾದಂಥ ಉತ್ಪಾದನಾ ವೆಚ್ಚನೂ ಕೂಡ ಕೊಡದೇ ಇರೋ ಕಾರಣಕ್ಕೋಸ್ಕರ
ನಾವು ಸಾಲಗಾರರಾಗಿದ್ದೀವಿ, ಸಾಲ ಸುಡಿಯಲ್ಲಿ ಸಿಗಾಕೊಂಡಿದ್ದೀವಿ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇದು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ದೇಶಕ್ಕೆ ಒಳ್ಳೆಯದಲ್ಲ. ದೇಶಕ್ಕೆ ದುಡಿತಕ್ಕಂಥ, ಮನೆ ಒಳಗಡೆ ದುಡಿತಕ್ಕಂಥ ಮಗ ಸತ್ತರೆ ಏನು ಪರಿಸ್ಥಿತಿ ಆಗುತ್ತೆ, ಹಾಗೆ ಇವತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಮಕ್ಕಳು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಹೋದರೆ ಮುಂದೊಂದು ದಿನ ದೇಶ ಭೀಕರವಾದಂಥ ಇದನ್ನು ಅನ್ನದ ಆಕಾರ ಎದುರಿಸ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆಯೂ ಕೂಡ ನಾನು ಈ ಸಂದರ್ಭಕ್ಕೆ ಕೊಡ್ತಾ, ನಮಗೆ ಬೆಲೆ ಕೊಡದೇ ಇರೋದ್ರಿಂದ ನಾವು ಸಾಲಗಾರರಾದ್ವಿ. ಆದರೆ ನಮಗೆ ಒಕ್ಕಲ್ತನ ಬಿಟ್ಟು ಬೇರೆ ಮಾಡೋಕ್ಕೆ ಬರಲ್ಲ. ನಾವು ಇವತ್ತು ವ್ಯಾಪಾರ ಲಾಭ ಆದರೂ ಮಾಡ್ತಾನೆ, ನಷ್ಟ ಆದರೂ ನಿಲ್ಲಿಸ್ತಾನೆ. ಆದರೆ ವ್ಯವಸಾಯ ನಾವು ಲಾಭ ನಷ್ಟ ಇಲ್ಲ, ಸುಮ್ಮನೆ ಮಾಡ್ತೇ ಇರ್ತೀವಿ. ಏನಪ್ಪ ಅಂದ್ರೆ ನಾನು ಊಟ ಮಾಡಬೇಕು, ಜನರಿಗೆ ಊಟ ಕೊಡಬೇಕು. ಹಾಗಾಗಿ ನಾವು ಲಾಭ ನಷ್ಟದ ಪ್ರಶ್ನೆಯಿಂದ ವ್ಯವಸಾಯ ಮಾಡ್ತಾ ಇಲ್ಲ. ಇವತ್ತು ಕೂಡ ಈ ರೈತ ಯಾವತ್ತೂ ಕೂಡ ಲಂಚ ಹೊಡೆದಿಲ್ಲ. ಇವತ್ತು ಪ್ರತಿಯೊಬ್ಬರು ಇವತ್ತು ಲಂಚ, ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಆದರೆ ರೈತ ಯಾವನ ಕೈನಲ್ಲೂ ಲಂಚ ಹೊಡೆದಾಗಲಿ, ದುಡ್ಡು ತಗೊಂಡಾಗಲಿ, ಭ್ರಷ್ಟಾಚಾರ ಮಾಡಾಗಲಿ ವ್ಯವಸಾಯ ಮಾಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ಇವತ್ತು ಬದುಕು ನಡೆಸ್ತಾ ಇರ್ತಕ್ಕಂಥವನು, ವ್ಯವಸಾಯ ಮಾಡ್ತಕ್ಕಂಥ ಅಂದ್ರೆ ರೈತ ಅಂತ ಹೆಮ್ಮೆಯಿಂದ ಇವತ್ತು ಕೂಡ ನಾನು ಎದೆ ತಟ್ಟು ಹೇಳ್ತೀನಿ. ಈ ದೇಶಕ್ಕೆ ಪ್ರಾಮಾಣಿಕವಾಗಿ ವ್ಯವಸಾಯ ಮಾಡ್ತಕ್ಕಂಥವ್ನು ರೈತ, ನನಗೆ ಹೆಮ್ಮೆ ಇದೆ. ನಾನಿವತ್ತು 50 ವರ್ಷದಿಂದನೂ ಕೂಡ ರೈತ ಸಂಘ ಹುಟ್ಟಾಕಿದ್ರಲ್ಲಿ ನಾನು ಒಬ್ಬ. ಎಚ್.ಎಸ್. ರುದ್ರಪ್ಪನವರು, ಎನ್.ಡಿ. ಸುಂದರೇಶು, ನಂಜುಂಡಸ್ವಾಮಿಯವರು, ಇವ್ರ ಜೊತೆ ನಾನು ಕಡದಾಳ ಶಾಮಣ್ಣ, ಡಾಕ್ಟರ್ ಚಿಕ್ಕಸ್ವಾಮಿಯವರು, ಇವ್ರ ಜೊತೆ ರೈತ ಸಂಘ ಹುಟ್ಟಾಗೋದು ನಾನು ಒಬ್ಬ. ರೈತ ಸಂಘ ಒಂದು ಸಲ ಚುನಾವಣೆಗೆ ನಿಲ್ಲಿಸ್ತು. ನಾನು 89ನೇ ಇಸ್ವಿಯಲ್ಲಿ ಹೊಸನಗರ ಕ್ಷೇತ್ರ 1300 ಓಟಲ್ಲಿ ಸೋತೆ. 94ರಲ್ಲಿ 363 ಓಟಲ್ಲಿ ಸೋತೆ ಅಸೆಂಬ್ಲಿಗೆ. ಮತ್ತು 2000 ಓಟಲ್ಲಿ ಸೋತೆ. ನಾನು ಸೋತಾಗ ಎಲ್ಲ ರಾಜಕೀಯ ಪಕ್ಷಗಳು ಬಂದು ನಮ್ಮ ಮನೆ ಕದ ತಟ್ಟಿದ್ರು. ನಾನು ಹೋಗಿದ್ದರೆ ಶಾಸಕ, ಮಂತ್ರಿ ಏನು ಬೇಕಾದ್ರೂ ಆಗ್ತಿದ್ದೆ, ಅದೇನು ದೊಡ್ಡದಲ್ಲ. ಆದರೆ ನಮಗೊಂದು ಕಮಿಟ್ಮೆಂಟ್ ಇತ್ತು. ಕಮಿಟ್ಮೆಂಟು ಮತ್ತು ಏನು ಕಮಿಟ್ಮೆಂಟು ಅಂದರೆ, ನಾನು 14 ವರ್ಷದ ಹುಡುಗ. ಅವಾಗ ಆಹಾರ ಪದಾರ್ಥದ ಕೊರತೆ ಆದಾಗ ಲೆವಿ ಹಾಕ್ತಾಯಿದ್ರು. ನಮ್ಮನ್ನು ಅರ್ಧ ಬೆಲೆಗೆ 1/3 ಭಾಗ ದವಸ ಕೊಡಬೇಕಾಯ್ತು ದೇಶಕ್ಕೆ. ನನ್ನ ತಂದೆ ಮೇಷ್ಟ್ರು. ನಮ್ಮ ಮನೆ ಹಳೇ ಮನೆ ಒಳಗೆ ಪಡ್ತದ ಮೇಲೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಪಡ್ತ ಹಾಕಿ ಭತ್ತ ಇಟ್ಕೊಂಡಿದ್ವಿ. ಒಂದು ದಿವಸ 66ನೇ ಇಸ್ವಿಯಾಗ ಭದ್ರಾವತಿ ತಾಲೂಕು ತಹಸೀಲ್ದಾರ ಬಂದು, ಆ ತಹಸೀಲ್ದಾರ ಲೆವಿ ಕೊಡ್ರಿ ಅಂತ ಕೇಳಿದ. ನಾವೊಂದು ಅರ್ಧ ಕೊಟ್ಟಿದ್ದೀವಿ. ಸುಗ್ಗಿ ಜನ, ಕೂಲಿ ಜನ, ಆಳುಗಳು, ತುಂಬ ಜನಸಂಖ್ಯೆ ನಮಗೆ. ನಾವು ಊಟ ಮಾಡೋಕ್ಕೆ ಮುಂದಿನ ಸುಗ್ಗಿ ಬರೋ ತನಕ, ಅವಾಗ ಹೆಂಗೆ ಪರಿಸ್ಥಿತಿ ಪದ್ಧತಿ ಅಂದರೆ, ರೈತರು ನಾವು ಮುಂದಿನ ಬೆಳೆ ಬರೋ ತನಕನೂ ಊಟ ಮಾಡೋ ದವಸ ಧಾನ್ಯಗಳನ್ನು ಇಟ್ಕೊಂಡು ನಾವೇ ಊಟ ಮಾಡ್ತಿದ್ವಿ, ಕೊಡ್ತಿರಲಿಲ್ಲ. ಹಾಗಾಗಿ ನಮಗೆ ಇದೆ, ಮುಂದಿನ ವರ್ಷ ಇದನ್ನು ಸೇರಿ ಕೊಡ್ತೀನಿ ಅಂದರು. ಇಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಎಳ್ದಾಕೋ ಅಂಥೇಳಿ ಹಮಾರು ಕರ್ಕೊಂಬಂದು ನಮ್ಮ ತಂದೆ ಭಾಳ ಗೌರವಯುತವಾದ, ಅವತ್ತಿನ ಕಾಲದ ಮೇಷು 66 ಅಂತಂದರೆ ಈಗ ಯೋಚನೆ ಮಾಡಿ, ಅಂಥ ಗೌರವಯುತವಾದಂಥ ವ್ಯಕ್ತಿನ ರಟ್ಟೆ ಹಿಡಿದು ಬಿಸಾಕಿ ಅಳತ ಒಡೆದು ದರೋಡೆ ಮಾಡ್ಕೊಂಡು ತಗೊಂಡೋದು. ನಾನು ಬಡವಸ್ಲ ನೋಡ್ತಾ ಇದ್ದೆ. ನನಗೆ ರಕ್ತ ಕುದಿತಾ ಇತ್ತು. ಯುವಕ ಅಸಹಾಯಕನಾಗಿದ್ದೆ ನಾನು. ಅಷ್ಟೊತ್ತಿಗಾಲೇ ನಾನು ಮೆಜಾರಿಟಿ ಬಂದಾದ ಮೇಲೆ ರೈತ ಸಂಘ ಬರ್ತಾ ಇದ್ದಂಕ್ಲೇ ಸರ್ಕಾರಗಳ ನೀತಿಗಳು, ಎಲ್ಲ ಸರ್ಕಾರಗಳು ರೈತನ ಸಾಲಕ್ಕೆ, ಕಂದಾಯಕ್ಕೆ ಜಪ್ತಿ ಮಾಡಿದ್ರು, ಮಾನ ಮರ್ಯಾದೆ ಹರಾಜು ಮಾಡ್ತಿದ್ರು. ಎಲ್ಲರೂ ಕೂಡ ಸರ್ಕಾರನ ದುಡಿಯೋ ರೈತನ, ಅನ್ನ ಹಾಕೋ ರೈತನ ಮಾನ ಮರ್ಯಾದೆ ಕಳೀತಾ ಇದ್ರು. ಇದು ನನಗೆ ಭಾಳ ರೋಷ, ಸಿಟ್ಟು ಇತ್ತು. ನಾನೇನಾದ್ರು ರಾಜಕೀಯ ಪಕ್ಷ ಸೇರಿದರೆ ಆ ರಾಜಕೀಯ ಪಕ್ಷದಲ್ಲಿ ನಾನು ಒಂದು ಭಾಗ ಆಗ್ತೀನಿ. ನಾನು ನನ್ನ ವಿಚಾರದ ರಾಜಿ ಮಾಡ್ಕೊಳ್ತೀನಿ. ನನ್ನ ವಿಚಾರದ ಏನು ಆಲೋಚನೆ ಇದೆ ಅದರ ಹಾಗೆ ನಾನು ಹೋರಾಟ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಇವತ್ತೆಲ್ಲ ರಾಜಕೀಯ ಪಕ್ಷವನ್ನು ಧಿಕ್ಕರಿಸಿ, ಅಧಿಕಾರನೂ ಧಿಕ್ಕರಿಸಿ ರೈತ ಸಂಘಟನೆಯಲ್ಲೇ ಇವತ್ತು 50 ವರ್ಷದಿಂದ ರೈತ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದಾದ ನಂತರ ರೈತ ಸಂಘದಲ್ಲಿ ನನಗೊಂದು ಆಪರ್ಚುನಿಟಿ ಬಂತು, ಅವಕಾಶ. ಯಾರು ಭ್ರಷ್ಟ ಅಧಿಕಾರಿಗಳು 82ನೇ ಇಸ್ವಿ ಒಳಗಡೆ ಭ್ರಷ್ಟ ಅಧಿಕಾರಿಗಳನ್ನು ಮನೆ ಜಪ್ತಿ ಮಾಡಬೇಕು ಅಂತಕ್ಕಂಥ ಒಂದು ಕರೆ ಕೊಡ್ತು ರೈತ ಸಂಘ. ಆ ಸಂದರ್ಭದಲ್ಲಿ ಭದ್ರಾವತಿ ತಾಲೂಕಿನ ರೈತ ಸಂಘದ ಅಧ್ಯಕ್ಷನಾಗಿ, ತಹಸೀಲ್ದಾರ್ ಒಂದು ಕಡೆ ಮನೆ ಇತ್ತು, ಕ್ವಾರ್ಟರ್ಸ್ ಒಂದು ಕಡೆ ಇದ್ದು, ನಮ್ಮವ್ರನ್ನೆಲ್ಲ ಅಲ್ಲಿ ಕಳಿಸಿ ನಾನು ಟವಲ್ ತೆಗೆದಿಟ್ಟು ಒಂದು 14 ಜನ ಕರ್ಕೊಂಡೋಗಿ ತಹಸೀಲ್ದಾರ್ ಮನೆಗೆ ಹೋಗಿ, ಯಾವ ಭದ್ರಾವತಿ ತಾಲೂಕು ತಹಸೀಲ್ದಾರ ನನ್ನ ಮನೆ ಜಪ್ತಿ ಮಾಡಿದ್ನೋ
ತಹಸೀಲ್ದಾರ್ ಮನೆ ನಾ ಜಪ್ತಿ ಮಾಡಿದೆ. ಇದು ರೈತ ಸಂಘದ ಹೋರಾಟ, ರೈತ ಸಂಘದ ಶಕ್ತಿ. ಯಾವ ರಾಜಕೀಯ ಪಕ್ಷದವ್ರು ಇವತ್ತು ತಹಸೀಲ್ದಾರ್ ಮನೆ ಜಪ್ತಿ ಮಾಡ್ತಾರೆ? ಯಾವ ರಾಜಕಾರಣಿಗಳು ತಹಸೀಲ್ದಾರ್ ಮನೆ ಜಪ್ತಿ ಮಾಡ್ತಾರೆ? ಯಾರಿಗೆ ಶಕ್ತಿ ಇದೆ? ಇವತ್ತು ರೈತರ ಸಾಲಕ್ಕೆ, ಕಂದಾಯಕ್ಕೆ ಹರಾಜು ಮಾಡಿದಂಥ ಸಾಮಾನುಗಳನ್ನ ಹರಾಜು ಮಾಡಿದಂಥ ಈ ವ್ಯಕ್ತಿ ಮೇಲೆ ಹೊರಿಸ್ಕೊಂಡು ತಗೊಂಡೋಗಿ ಮೆರವಣಿಗೆ ಮಾಡ್ಕೊಂಡು ವಾಪಸ್ ಕೊಟ್ಟಿದ್ದೀವಿ ಸೊಸೈಟಿಯಿಂದ ಮತ್ತು ರೆವಿನ್ಯೂ ಇದರಿಂದ ಅವ್ರ ಮೇಲೆ ಹೊರಿಸ್ಕೊಂಡೋಗಿ ನಾವು ವಾಪಸ್ ಕೊಟ್ಟಿದ್ದೀವಿ. ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳನ್ನ ಕತ್ತೆ ಮೇಲೆ ಮೆರವಣಿಗೆ ಮಾಡಿದರೆ ರೈತ ಸಂಘ. ಇವತ್ತು ಜನಪರವಾಗಿ ಏನಾದ್ರು ಹೋರಾಟ ಮಾಡಲಿಕ್ಕೆ ಇರ್ತಕ್ಕಂಥ ಏಕಮೇವ ಶಕ್ತಿ ಅಂದರೆ ರೈತ ಸಂಘಟನೆ ಅಂತ ನಾನು ನಂಬ್ಕೊಂಡಿರ್ತಕ್ಕಂಥದ್ದು. ಆದರೆ ಇತ್ತೀಚೆಗೆ ಸ್ವಲ್ಪ ಹಿನ್ನಡೆ ಆಗಿದೆ. ಯಾಕೆ ಹಿನ್ನಡೆ ಆಗಿದೆ? ನಮ್ಮಲ್ಲಿ ಒಡಕು ಬಂದಿದೆ, ಹಾಗಾಗಿ ಹಿನ್ನಡೆ ಆಗಿದೆ. ನಾನಿನ್ನೂ ಆಶಾವಾದಿ, ನಿರಾಶಾವಾದಿ ಅಲ್ಲ. ನಾನು ಬೇಕಾದಷ್ಟು ಹೋರಾಟ ಮಾಡಿದ್ದೀನಿ, ಡೈಲಿ ಮಟ್ಟದಲ್ಲಿ ಹೋರಾಟ ಮಾಡಿದ್ದೀನಿ. ಗ್ಯಾಟ್ ಒಪ್ಪಂದಕ್ಕೆ ಸಹಿ ಮಾಡ್ಕೊಂಡು ಬಂದಾಗ ಸ್ವಿಟ್ಜರ್ಲ್ಯಾಂಡ್ ಪ್ರತಿಭಟನೆ 10,000 ಜನ ಹೋದರೆ ಪ್ರತಿಭಟನೆ ಮಾಡೋಕ್ಕೆ ಬಿಡಲಿಲ್ಲ. ಅಲ್ಲಿ ಹೋಗಿ ನಾನು ಪತ್ರಕರ್ತರ ವೇಷದಲ್ಲಿ ಹೋಗಿ ಪ್ರತಿಭಟನೆ ಮಾಡಿದೆ. ನನಗೆ ಬೂಟ್ ಗಾಲ ಒದ್ರು, ಸ್ಟೇಷನ್ನಾಗಿ ಕೊಡಬಾರ್ದು ಹಿಂಸೆ ಕೊಟ್ಟರು. ನಾವಿವತ್ತು ಈ ವಯಸ್ಸಿಗೆ ನಾನು ಜೈಲನ್ನು ಅನುಭವಿಸಿದ್ದೀನಿ. 4 ಸಮುದ್ರ ಗೋಲಿಬಾರ ಆಯಿತು, ಇದರಲ್ಲಿ ಹಾಕಿದ್ರು ಲಾಕಪ್ನಲ್ಲಿ 27 ಜನ 15 ಅಡಿ ಲಾಕಪ್ನಲ್ಲಿ ಹಾಕಿ ಅಲ್ಲೇ ಹಿಂಸೆ ಅನುಭವಿಸಿದ್ವಿ. ಈ ರೀತಿ ಯಾವ ಪೆಟ್ಟಿಗೂ ಕೂಡ ನಾನೇ ಹೆದರಿಲ್ಲ. ಇವತ್ತು ಒಂದು ಒಳ್ಳೆ ಮೂರ್ತಿ ಆಗ್ಬೇಕಾದ್ರೆ ಶಿಲ್ಪಿ ಅದಕ್ಕೆ ಭಾಳಷ್ಟು ಉಳಿಪೆಟ್ಟು ಕೊಟ್ರೆ ಮೂರ್ತಿ ಆಗೋದು. ಹಾಗಾಗಿ ನಾನು ಕೂಡ ಇವತ್ತು ಭಾಳಷ್ಟು ಉಳಿಪೆಟ್ಟು ತಿಂದು ಹೋರಾಟದಲ್ಲಿ ಲಾಠಿ ಏಟು ತಿಂದು ಜೈಲ್ವಾಸ ಅನುಭವಿಸಿ ಪೆಟ್ಟು ತಿಂದು ಇವತ್ತು ಈ ಹಂತಕ್ಕೆ ನಾನು ಬಂದಿದ್ದೀನಿ. ಇವತ್ತು ಕೂಡ ರೈತರು ಒಗ್ಗಟ್ಟಾಗಬೇಕು, ಸಂಘಟನೆಗಳು ಪ್ರತಿಷ್ಠೆ ಬಿಟ್ಟು ಒಂದಾಗಬೇಕು. ನಾನು ಆ ಪ್ರಯತ್ನದಲ್ಲಿ ಇನ್ನೂ ಇದ್ದೀನಿ. ನಾನು ರೈತ ಸಂಘದ ಅಧ್ಯಕ್ಷನಾದ ಮೇಲೆ ಇದೇ ಪ್ರಯತ್ನ ಮಾಡ್ತಾ ಇದ್ದೀನಿ. ನನಗೇನು ಅಧಿಕಾರದ ಆಸೆ ಇಲ್ಲ, ಅಧಿಕಾರದ ಹುಚ್ಚಿಲ್ಲ. ಯಾರು ಬೇಕಾದ್ರೂ ಕೂಡ ನಾವು ಅಧ್ಯಕ್ಷ ಸ್ಥಾನ ಬೇಕು ಅಂದರೆ ಇವತ್ತು ಕೂಡ ಬಿಟ್ಕೊಡೋಕ್ಕೆ ತಯಾರಿದ್ದೀನಿ. ಒಟ್ಟಾರೆ ಎಲ್ಲ ಒಗ್ಗಟ್ಟಾಗಬೇಕು, ಒಟ್ಟಾಗಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸಂಘಟನೆಯಲ್ಲಿ ಪ್ರಾಮಾಣಿಕತೆ ಭಾಳ ಮುಖ್ಯ. ಇಲ್ಲೇನಾಗಿದೆ ಅಂದರೆ ಇವತ್ತು ಕೆಲವರೆಲ್ಲ ಅಪ್ರಾಮಾಣಿಕತೆಯಿಂದ ಸಂಘಟನೆಗೆ ಕೆಟ್ಟ ಹೆಸರು ಬರ್ತಾ ಇದೆ, ಸೋಲು ಬರ್ತಾ ಇದೆ. ಇದನ್ನು ನಾನು ನೋವಾಗ್ತಾ ಇದೆ ನನಗೆ. ಯಾಕೆ ಅಂದರೆ ಮೂಲ ರೈತ ಸಂಘಟನೆಯನ್ನು ಹುಟ್ಟಾಕ್ತಂಥ ಒಬ್ಬ ವ್ಯಕ್ತಿಯಾಗಿ ನನ್ನ ಮನಸ್ಸಿಗೂ ನೋವಾಗ್ತಾ ಇದೆ. ಅದು ಯಾವುದೇ ಕಾರಣಕ್ಕೂ ಕೂಡ ಹೋರಾಟ ಮಾಡಿರಿ, ಎಷ್ಟಾದ್ರೂ ಸಂಘಟನೆ ಮಾಡ್ಕೊಳ್ರಿ, ನನಗೆ ಅಭ್ಯಂತರ ಇಲ್ಲ. ಆದರೆ ನೀವು ಭ್ರಷ್ಟಾಚಾರಕ್ಕೆ ಇಳಿದ್ರೆ ಯಾವ ಅಧಿಕಾರಿಗಳು, ಯಾವ ರಾಜಕಾರಣಿಗಳು ಕೂಡ ನಿಮ್ಮ ಮಾತು ಕೇಳಲ್ಲ, ನಿಮ್ಮನ್ನು ಮೆಟ್ಟಿ ಹಾಕ್ತಾರೆ. ನೀವು ಪ್ರಾಮಾಣಿಕವಾಗಿದ್ದರೆ ಯಾವುದೇ ಅಧಿಕಾರಿ ಇರ್ಬೋದು, ಯಾವುದೇ ರಾಜಕಾರಣಿ ಇರ್ಬೋದು, ಯಾವುದೇ ಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಯಾರು ಬೇಕಾದ್ರೂ ಎದುರಿಸ್ಬೋದು. ನಂಜುಂಡಸ್ವಾಮಿಯವರು ಪ್ರಾಮಾಣಿಕವಾಗಿದ್ದರು. ಯಾವ ಮುಖ್ಯಮಂತ್ರಿಗೆ, ಪ್ರಧಾನಮಂತ್ರಿಗೆ ಯಾರಿಗೂ ಸೊಪ್ಪಾಗ್ತಿರಲಿಲ್ಲ. ಅವರೆಲ್ಲ ನಮ್ಮ ಸೇವಕರು. ಯಾರು ಇವತ್ತು ಪ್ರಧಾನಮಂತ್ರಿಯಿಂದ ಹಿಡಿದು ರಾಷ್ಟ್ರಪತಿಯಿಂದ ಹಿಡಿದು ಮುಖ್ಯಮಂತ್ರಿ, ಶಾಸಕರು, ಮಂತ್ರಿಗಳು ಎಲ್ಲರೂ ಕೂಡ ನಾವು ತೆರಿಗೆ ಹಣದಿಂದ ಅವ್ರಿಗೆ ಸಂಬಳ ಕೊಡ್ತೀವಿ. ಆದ್ದರಿಂದ ಅವರು ಸಂಬಳದವರೇ ಹೊರತು ಅವರು ಯಾವತ್ತೂ ಕೂಡ ಯಜಮಾನರಾಗಕ್ಕೆ ಸಾಧ್ಯ ಇಲ್ಲ. ನಾವು ಯಜಮಾನರು, ನಾವು ತೆರಿಗೆ ಕೊಡೋರು, ನಾವು ಯಜಮಾನರು. ಆದ್ದರಿಂದ ನಮ್ಮ ಸೇವಕರವರು ಆ ರೀತಿ ಸೇವಕರಂತೆ ಕೆಲಸ ಮಾಡ್ಬೇಕು. ಅವ್ರನ್ನ ಸೇವಕರಂತೆ ಕೆಲಸ ಮಾಡ್ತಕ್ಕಂಥದ್ದನ್ನ ಮಾಡಿಸೋದು ನಮ್ಮ ಕೈಲಿದೆ. ಇವತ್ತು ರೈತ ಸಂಘಟನೆಯಲ್ಲಿ ಕೆಲವು ಭ್ರಷ್ಟ ಅಧಿಕಾರಿಗಳಿಗೆ ಸನ್ಮಾನ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಅವರಿಗೆ ಓಲೈಸಕ್ಕೆ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಭಾಳ ನೋವು ತರ್ತಾ ಇದೆ. ನಾವು ಯಾವತ್ತೂ ಕೂಡ ಯಾಕೆ ಸನ್ಮಾನ ಮಾಡಬೇಕು? ನಮಗೆ ನಾವು ಸನ್ಮಾನ ಬೇಡ. ನಮಗೆ ದೇಶ ಕೊಂಡಾಡಬೇಕು. ನಾನು ಆಗ್ಲೇ ಹೇಳಿದೆ, ಈ ದೇಶಕ್ಕೆ ಅನ್ನ ಕೊಟ್ಟಂಥ ರೈತ, ದೇಶ ಗಡಿಯಲ್ಲಿ ಪರಿಯ ಚಳಿಯಲ್ಲಿ ಕಾಯ್ತಕ್ಕಂಥ ಯೋಧ, ಇವರೆಲ್ಲರೂ ದೇಶದ ಮಹಾನ್ ವ್ಯಕ್ತಿಗಳು. ಇವರಿಬ್ಬರಿಗೂ ಕೂಡ ಇಡೀ ದೇಶ ತಲೆಬಾಗಿ ನಮಸ್ಕರಿಸಿ ಗೌರವ ಕೊಡಬೇಕು. ಅದು ಬಿಟ್ಟು ಯಾವ್ದಾರೆ ಹಲ್ಲೆ ಮಾಡಿದರೆ, ಏನಾರು ಅವ್ರಿಗೆ ಲಾಠಿ ಹೊಡೆದ್ರೆ, ಅವ್ರಿಗೆ ತೊಂದರೆ ಕೊಟ್ಟರೆ, ಯಾರ್ಯಾರು ರೈತರ ವಿರುದ್ಧ, ಕಾರ್ಮಿಕರ ವಿರುದ್ಧ, ದುಡಿಯೋರ ವಿರುದ್ಧ ಯಾರ್ಯಾರು ರಾಜಕಾರಣ ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ಮನೆಗೆ ಹೋದಂಥ ಇತಿಹಾಸ ಇದೆ. ಇವತ್ತು ಕೂಡ ಆ ರೀತಿ ಯಾರೇ ಕೆಲಸ, ಯಾವುದೇ ಸರ್ಕಾರ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಯಾರೇ ಆಗಿರಲಿ, ಯಾರೇ ಕೆಲಸ ಮಾಡಿದ್ರು ಕೂಡ ಅವ್ರ ಮನೆಗೆ ಹೋಗ್ಬೇಕಾಗತ್ತೆ. ಎಚ್ಚರಿಕೆಯಿಂದ ರೈತರ ಬಗ್ಗೆ ಕೆಲಸ ಮಾಡಬೇಕು ಅಂಥೇಳಿ
ಎಲ್ಲ ಅಧಿಕಾರದಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ, ಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಜೊತೆಗೆ ಅಧಿಕಾರಿಗಳು ಕೂಡ ಮೈ ಮೇಲೆ ಎಚ್ಚರ ಇಟ್ಕೊಂಡು ಕೆಲಸ ಮಾಡಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ನಾನಿವತ್ತು ತಮ್ಮ ಮೂಲಕ ಕೊಡ್ತಾ ಇದ್ದೀನಿ.